ನೇಹಾ ಹಿರೇಮಠ ಎಂಬ ಹಿಂದೂ ಹೆಣ್ಣುಮಗಳ ಕೊಲೆಯನ್ನು ರಾಜ್ಯದಾದ್ಯಂತ ತೀವ್ರವಾಗಿ ಖಂಡಿಸಬೇಕಿದೆ. ಕೊಲೆ ಮಾಡಿರುವ ವಿಕೃತ ಮನಸ್ಸಿನ ಜಿಹಾದಿಯನ್ನು ಗಲ್ಲಿಗೇರಿಸಬೇಕು. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ ಎಂದು ತೀವ್ರ ವಾಗ್ದಾಳಿ ಮಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡ. ನಗರದ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಮೂಲಕ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ಅಮಾಯಕ ಹೆಣ್ಣುಮಗಳ ಕೊಲೆಯ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಬಿಎನ್ ಸ್ವಾಮಿಗೆ ಮನವಿ ನೀಡಿ ಮಾತನಾಡಿದರು. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಬೆಳಗ್ಗೆ ಮನೆ ಬಿಟ್ಟರೆ ಪುನಃ ಮನೆಗೆ ವಾಪಸ್ಸಾಗುವ ತನಕ ಪೋಷಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಕಾಲೇಜು ಕ್ಯಾಂಪಸ್ನಲ್ಲಿ 9 ಸಲ ಕಾಲೇಜು ವಿದ್ಯಾರ್ಥಿಗೆ ತಿವಿದು ಕೊಲೆ ಮಾಡಿರುವ ಫಯಾಜ್ ಎಂಬ ಜಿಹಾದಿಯನ್ನು ಗಲ್ಲಿಗೇರಿಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರ ಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್ ಕುಮಾರ್ ಕೆ, ನಗರ ಪ್ರಧಾನ ಕಾರ್ಯದರ್ಶಿ ನಮೋ ನಾಗೇಶ್, ಗ್ರಾಮಾಂತರ ಮಂಡಲ ಕಾರ್ಯದರ್ಶಿ ರಜನಿಕಾಂತ್ ಬಾಬು, ಒಬಿಸಿ ಅಧ್ಯಕ್ಷ ದೇವರಾಜ್, ಯುವ ಮುಖಂಡ ಭರತ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಪ್ರತಾಪ್, ರೈತ ಮೋರ್ಚಾ ಅಧ್ಯಕ್ಷ ಸುಬ್ರಮಣಿ, ಸಾಮಾಜಿಕ ಜಾಲತಾಣದ ಜಿಲ್ಲಾ ಸಹ ಸಂಚಾಲಕ ಚೆಲುವರಾಜ್, ಮಹಿಳಾ ಅಧ್ಯಕ್ಷೆ ತ್ರಿವೇಣಿ, ಚಾತುರ್ಯ, ಮಂಜುಳಾ ಎಸ್, ರಾಗಿಣಿ, ಕೊತ್ತನೂರು ಸೋಮಶೇಖರ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಕರ್ನಾಟಕದಲ್ಲಿ ದಯವಿಟ್ಟು ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇದೆ. ಅದನ್ನು ಖಂಡಿಸ್ಬಿಟ್ಟು ಸಾರ್ವಜನಿಕವಾಗಿ ಇಷ್ಟು ಜನ ನಾವು ಬಂದಿದ್ದೀವಿ, ನೀವು ಮನವಿ ಕೊಟ್ಟಿದ್ದೀವಿ. ಏನು ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಏನು ಘಟನೆ ಆಗಿದೆ ನೇಹಾ ಹಿರೇಮಠ ಅವರ ಹತ್ಯೆಯನ್ನ ಖಂಡಿಸಿ ಈ ದಿನ ರಾಜ್ಯಾದ್ಯಂತ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಸಾರ್ವಜನಿಕವಾಗಿ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಆದ್ರೂ ಅನ್ಯತಾ ಭಾವಿಸ್ತೇವೆ. ದಯವಿಟ್ಟು ಯಾರು ಕೊಲೆಗಡಕ ಇದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ತಮ್ಮ ಮುಖಾಂತರ ಎಲ್ಲಾ ಸಾರ್ವಜನಿಕ ವಲಯದ ಮುಖಾಂತರ ನಿಮಗೆ ಮನವಿಯನ್ನು ತಲುಪಿಸ್ತಾ ಇದೀವಿ. ದಯವಿಟ್ಟು ಇದನ್ನ ಸರ್ಕಾರಕ್ಕೆ ನೀವು ಮನವಿ ಕೊಡಬೇಕಾಗಿದೆ. ಏನಿವತ್ತಿನ ದಿವಸ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಸರ್ಕಾರ ಯಾವ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳದೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ನೇಹಾ ಹಿರೇಮಠ ಅವರು ಏನು ಇವತ್ತಿನ ದಿವಸ ಆ ಹೆಣ್ಣು ಮಕ್ಕಳ ಮೇಲೆ ಜಿಹಾದಿಗಳ ರೀತಿಯಾಗಿ ಅವರು 9 ಕಡೆ ಚುಚ್ಚುವ ಮುಖಾಂತರ ಅವ್ರನ್ನ ಕೊಲೆ ಮಾಡಿರ್ತಾರೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೊಟ್ಟಂಥ ಕರೆಯ ಮೇಲೆಗೆ ನಾವೆಲ್ಲರೂ ಬಂದು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ನಾವು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ರೆ. ನಿಮ್ಗೆ ಗೊತ್ತಿರಬಹುದು, ಇದುವರೆಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಅವ್ರ ಮನೆಗೆ ಹೋಗಿದ್ದಾರೆ. ಇದುವರೆಗೂ ಸಿದ್ದರಾಮಯ್ಯ ಅವರು ಒಂದು ಸೌಜನ್ಯಕ್ಕಾದ್ರೂ ಅವ್ರಿಗೆ ಒಂದು ಕರೆ ಮಾಡೋದಾಗ್ಲಿ, ಅವ್ರ ಮನೆಗೆ ಹೋಗೋದಾಗ್ಲಿ ಕೆಲಸ ಮಾಡಿಲ್ಲ. ಹಂಗಾಗ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಇವತ್ತು ಈ ಸರ್ಕಾರ ಯಾರನ್ನ ಓಲೈಕೆ ಮಾಡ್ತಾ ಇದೆ ಅನ್ನೋದನ್ನ, ದೌರ್ಜನ್ಯ ಅನ್ನೋದನ್ನ ಇವತ್ತು ಬೀದಿಯಲ್ಲೂ ಮಾಡ್ತಾ ಇದ್ದಾರೆ. ಅದನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ. ಒಂದು ಸಮುದಾಯವನ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ಎಲ್ಲಾ ಜನಸಾಮಾನ್ಯರಿಗೂ ಗೊತ್ತಾಗಿದೆ. ಇದು ತುಂಬಾ ದಿನ ನಡೆಯೋದಿಲ್ಲ. ಇದನ್ನ ನಾವು ಎಲ್ಲರೂ ಖಂಡಿಸ್ತಾ ಇದೀವಿ. ಸಾರ್ವಜನಿಕವಾಗಿ ಎಲ್ಲರೂ ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ಯಾರು ಧೈರ್ಯವಾಗಿ ಬೀದಿಯಲ್ಲಿ ಓಡಾಡಂಗಿಲ್ಲ, ರಸ್ತೆಯಲ್ಲಿ ಓಡಾಡಂಗಿಲ್ಲ. ಹೊರಗಡೆ ಹೋದ ಹೆಣ್ಮಕ್ಳು ಮತ್ತೆ ಮನೆಗೆ ಬರ್ತಾರೋ ಇಲ್ಲ ಅನ್ನೋದನ್ನ ಪೋಷಕರು ಆತಂಕದಲ್ಲಿರತಕ್ಕಂಥ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇನ್ನು ಎಷ್ಟು ದಿನ ಉಳಿಯುತ್ತೋ ಗೊತ್ತಿಲ್ಲ. ಈಗ ಮಾಡಿರ್ತಕ್ಕಂಥ ಒಂದು 12 ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಲ್ಲ, ಇನ್ನೊಂದು ಬೇರೆ ಯೋಜನೆಗಳಂತೂ ಕೊಡ್ತಾನೆ ಇಲ್ಲ ಬಿಡಿ. ಅದರಲ್ಲಿ ಈ ದೌರ್ಜನ್ಯ ಅನ್ನೋದು ಬಂದು ಬಿದ್ದಿದೆ. ಈಗ ಹಾಗಾಗ್ಬಿಟ್ಟು ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟು ದೂರ ಆದರೂ ಹೋಗುತ್ತೆ, ಎಲ್ಲಿ ಬೇಕಾದರೂ ಪ್ರತಿಭಟನೆ ಮಾಡುತ್ತೆ. ಇದನ್ನ ಮುಂದುವರಿಸಲಿಕ್ಕೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ ಏನಿದೆ, ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯ ಏನಿದೆ, ಅದನ್ನು ಕೊಡುವಂಥ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ನಾವು ಈ ಮುಖಾಂತರ ತಿಳಿಸ್ತೀವಿ.